ಆತ ಕೆಪಿಎಸ್ಸಿ ಮೇಲೆ ಇಡಿ ದಾಳಿಯಾಗಿದ್ರೆ ಇತ್ತ ಐಎಎಸ್ ಅಧಿಕಾರಿ ಎಸ್ಕೇಪ್ ಆಗಿದ್ದಾರೆ. ನಾಪತ್ತೆಯಾಗಿದ್ದಾರೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ. ಅತ್ತ ಕೆಪಿಎಸ್ಸಿ ಮೇಲೆ ಇಡಿ ರೇಡ್, ಇತ್ತ ಐಎಎಸ್ ಅಧಿಕಾರಿ ನಾಪತ್ತೆಯಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಎಲ್ಲಿ? ಬೆಂಗಳೂರಿನಿಂದ ದೆಹಲಿಗೆ ಜ್ಞಾನೇಂದ್ರ ಕುಮಾರ್ ಹೆಸರಲ್ಲಿ ಫ್ಲೈಟ್ ಬುಕ್ ಆಗಿತ್ತು. ಆಗಸ್ಟ್ 20ಕ್ಕೆ ಇಂಡಿಗೋ ಏರ್ ವಿಂಡೋ ಸೀಟ್ ಬುಕ್ ಆಗಿತ್ತು. ಅಂದು ಮಧ್ಯಾಹ್ನ 3 ಗಂಟೆಗೆ ವಿಮಾನದ ಟಿಕೆಟ್ ಬುಕಿಂಗ್ ಆಗಿತ್ತು. ತರಾತುರಿಯಲ್ಲಿ ಟಿಕೆಟ್ ಬುಕಿಂಗ್ ಮಾಡಿದ್ರು ಜ್ಞಾನೇಂದ್ರ ಕುಮಾರ್. ವಿಮಾನ ಹೊರಡುವ 1.5 ಗಂಟೆ ಮುಂಚೆ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಕೆಂಪೇಗೌಡ ಏರ್ಪೋರ್ಟ್ ರೀಚ್ ಆದ ನಂತರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋಗುತ್ತೆ. ಇದೇ ಇಂಡಿಗೋ ಫ್ಲೈಟ್ ಹಿಡಿದು ದೆಹಲಿಗೆ ಪರಾರಿ ಆದ್ರಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಒಬ್ಬ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಅಲ್ಲಿ ಫ್ಲೈಟ್ ಕೂಡ ಬುಕ್ ಮಾಡಿರ್ತಾರೆ. ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಪ್ರಕರಣ. ತರಾತುರಿಯಲ್ಲಿ ಅರ್ಜೆಂಟ್ ಅಲ್ಲಿ ಫ್ಲೈಟ್ ಬುಕ್ ಮಾಡ್ತಾರೆ, ಅದೇ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಆದ್ರೆ ದೆಹಲಿ ರೀಚ್ ಆದ್ರ ಇಲ್ವಾ ಅನ್ನೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ವಿಚಾರ, ಅವರ ಫ್ಯಾಮಿಲಿಯಿಂದ ಯಾವುದೇ ಕಂಪ್ಲೇಂಟ್ಸ್ ಕೂಡ ಇಲ್ಲಿವರೆಗೂ ಬಂದಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವರ ಫ್ಯಾಮಿಲಿ ಯಾವುದೇ ದೂರನ್ನು ಕೊಟ್ಟಿಲ್ಲ. ಕೊನೆಯದಾಗಿ ಏರ್ಪೋರ್ಟ್ ನಲ್ಲಿ ಕಂಡು ಬಂದಿದ್ದಾರೆ. ಅವರು ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ, ಹುಡುಕಾಟ ನಡೀತಾ ಇದೆ. ಇದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳು. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಕಡೆದಾಗಿ ಅವರ ಫ್ಯಾಮಿಲಿ ಅವ್ರನ್ನ ಏರ್ಪೋರ್ಟ್ ಅಲ್ಲಿ ನೋಡಿ ಬಂದಿರೋದಷ್ಟೇ. ಅದಾದ್ಮೇಲೆ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಇನ್ನೂ ಗೊತ್ತಾಗಿಲ್ಲ. ನೋಡ್ರಿ, ಒಬ್ಬ ಐಎಎಸ್ ಅಧಿಕಾರಿ ಈ ತರ ನಾಪತ್ತೆ ಆಗೋದು ಅಂದ್ರೆ ಏನು? ಫ್ಲೈಟ್ ಬುಕ್ ಮಾಡಿಕೊಂಡು ಅವ್ರ ಫ್ಯಾಮಿಲಿಯಿಂದನೂ ಇನ್ನು ಯಾವುದೇ ಕಂಪ್ಲೇಂಟ್ಸ್ ರಿಸೀವ್ ಆಗಿಲ್ಲ. ಆಗಲಿ ಲಾಡ್ಜ್ 2 ದಿನದ ಹಿಂದೆ ಬಂದಿದೆ. ಇನ್ನು ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ ಲಾಡ್ಜ್ ಮಾಡಿಲ್ಲ. ಮತ್ತು ಇವತ್ತು ಕೂಡ ಬೆಳಿಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ನೋಡೋಣ. ಅದು ಆ್ಯಸ್ ಆಫ್ ನಾವು ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕು ಹೇಗೆ, ಮುಂದಿನ ದಿಕ್ಕನ್ನ ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ. ಅದನ್ನು 1-2 ದಿನದ ಹಿಂದೆ ಬಂದಿದೆ. ಇನ್ನು ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ. ಗೃಹ ಸಚಿವರ ಮಾತುಗಳನ್ನ ಕೇಳ್ತಾ ಇದ್ರಿ. ಅವರ ಕುಟುಂಬದ ಸಂಪರ್ಕಕ್ಕೂ ಸಿಕ್ಕಿಲ್ಲ ಅಥವಾ ಅವ್ರ ಕುಟುಂಬದವರು ಏನು ಕಂಪ್ಲೇಂಟ್ ರೇಸ್ ಮಾಡಿಲ್ಲ. ಈಗ ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ನೋಡಬೇಕು, ಸಂಪರ್ಕ ಕಡಿತಗೊಂಡಿದೆ, ಏನು ಮಾಡೋದು ಅಂತ ನೋಡಬೇಕು ಇವಾಗ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಎಲ್ಲಿ ಹೋದ್ರು, ಏನಾಯ್ತು, ಅನ್ನೋದು ಬಹಳಷ್ಟು ಕುತೂಹಲ ಇದೆ. ಒಬ್ಬ ಐಎಎಸ್ ಅಧಿಕಾರಿ ಈ ರೀತಿ ಇಮಿಡಿಯೇಟ್ ಆಗಿ ನಾಪತ್ತೆಯಾಗೋದು ಅಂತಂದ್ರೆ ಏನಾದರೂ ಹೆದರ್ಕೊಂಡ್ ಬಿಟ್ರಾ? ದಾಳಿ ವಿಚಾರವಾಗಿ ಏನಾದರೂ ಹೆದರ್ಕೊಂಡ್ರಾ? ಏನು ನಡೆದಿತ್ತು? ಇದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ನಾಪತ್ತೆ ಆದ್ರು, ಎಲ್ಲ ವಿಚಾರಗಳು ಕೂಡ ಹೊರಗೆ ಬರಬೇಕು. ಕಡಿತ ಆಗಿದೆ, ಸಂಪರ್ಕಕ್ಕೂ 2 ದಿನದ ಹಿಂದೆ ಬಂದಿದೆ. ಇನ್ನು ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ ಲಾಡ್ಜ್ ಮಾಡಿಲ್ಲ. ಮತ್ತು ಇವತ್ತು ಕೂಡ ಬೆಳಿಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ನೋಡೋಣ. ಅದು ಆ್ಯಸ್ ಆಫ್ ನಾವು ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ
ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕನ್ನ ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ. ಅದನ್ನು ಒಂದೆರಡು ದಿನದ ಹಿಂದೆ ಬಂದಿದೆ. ಇನ್ನು ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ ಲಾಜ್ ಮಾಡಿಲ್ಲ. ಮತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ನೋಡೋಣ. ಅದು ಆ್ಯಸ್ ಆಫ್ ನಾವು ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕನ್ನ ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ ಅದನ್ನು.